ಆಧುನಿಕ ಜಗತ್ತಿನಲ್ಲಿ ವಿಜ್ಞಾನ ಬಹಳ ಮುಂದುವರೆದಿದೆ. ವಿವಿಧ ರೀತಿಯ ಶಸ್ತ್ರಚಿಕಿತ್ಸೆಗಳು ಯಶಸ್ವಿಯಾಗಿ ಆಗ್ತಾ ಇವೆ. ಆದರೆ ಕೆಲವೊಂದು ವಿಷಯದಲ್ಲಿ ಈಗಲೂ ಮಾತ್ರ ಆಯುರ್ವೇದ ಔಷಧಿ ಮೇಲೆ ದೇಶದ ಹಲವು ಜನತೆ ಅವಲಂಬಿತರಾಗಿರೋದಂತೂ ಸುಳ್ಳಲ್ಲ. ಇಂಥದ್ದೊಂದು ಆಯುರ್ವೇದಿಕ್ ಚಿಕಿತ್ಸೆ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ನೀಲಗುಂದ ಗ್ರಾಮದಲ್ಲಿ ಬಾಗಳಿ ಹನುಮಂತಪ್ಪ ಎಂಬ ನಾಟಿ ವೈದ್ಯರು ಆಯುರ್ವೇದಿಕ್ ಔಷಧಿ ಹಾಗೂ ಆಯುರ್ವೇದಿಕ್ ಎಣ್ಣೆ ಮಸಾಜ್ ಮೂಲಕ ಹಲವು ರೋಗಗಳನ್ನು ಗುಣಪಡಿಸಿದ್ದಾರೆ. ಇಂದು ನಮ್ಮ ಎಬಿ ನ್ಯೂಸ್ ತಂಡ ಸ್ಥಳಕ್ಕೆ ಭೇಟಿ ನೀಡಿದಾಗ ಅಲ್ಲಿರುವ ರೋಗಿಗಳು ಈ ಕುರಿತಂತೆ ಮಾತನಾಡಿದರು. ಹಾಗೂ ನಾಟಿ ವೈದ್ಯರಾದ ಬಾಗಳಿ ಹನುಮಂತಪ್ಪ ಕೂಡ ಮಾತನಾಡಿದಾಗ ಸುಮಾರು 50ರಿಂದ 60 ವರ್ಷಗಳಿಂದ ಮಠ ನಮ್ಮ ಅಜ್ಜ ಮತ್ತು ನಮ್ಮ ತಂದೆ ಮುಂದುವರಿಸಿಕೊಂಡು ಬಂದರು. ಈಗ 15ರಿಂದ 20 ವರ್ಷಗಳಿಂದ ನಾನು ಮತ್ತು ನನ್ನ ಮಕ್ಕಳು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀವಿ ಅಂತ ತಿಳಿಸಿದ್ರು. ವರದಿ ಸೈಯದ್ ಶಾಮೀರ್, ಎಬಿ ನ್ಯೂಸ್ ಕನ್ನಡ, ಹರಿಹರ. ಲೂಸ್ ಬಿಡು, ಲೂಸ್ ಬಿಡ ಬಜೆ, ಹಿಂಗೆ ಎಳಿಬೇಡ, ಲೂಸ್ ಬಿಡ, ಲೂಸ್ ಬಿಡ, ಲೂಸ್ ಬಿಡು, ಲೂಸ್ ಬಿಡು. ಏ ಚೋ ಹಂಗ ಹಿಂದ್ ಕೊಡಕತ್ತಾರ ಸುಮ್ಮನೆ ಬಜೆ. ಏನು ಸಮಸ್ಯೆ ಏನಿತ್ತು ನಿಮಗೆ? ಸೊಂಟ ನೋವು ಎಷ್ಟು ದಿನದಿಂದ? ಏನು ಸರ್? ಎಷ್ಟು ದಿನ ಸೊಂಟ ನೋವು ಇತ್ತು? ಒಂದು 40 ತಿಂಗಳ ಮೇಲೆ ಆಯ್ತು ಸರ್. ಬರೋಕ್ಕಾಗಿದ್ದಿಲ್ಲ. ಇವತ್ತು ಈಗ 3ನೇ ಟೈಮ್ ಸರ್ ನಾವು ಬರೋಕತ್ತೀವಿ. ಇವರು ನಿಮಗೆ ಟ್ರೀಟ್ಮೆಂಟ್ ಕೊಟ್ರಲ್ಲ, ಹೆಂಗೆ ಕಾಣ್ತದೆ ಈಗ? ನನಗೆ ಒಂದು ಸ್ವಲ್ಪ ಆರಾಮಾಗಿದೆ. ಭಾಳ ಬರ್ತಾ ನೋವು ಆಗ್ತೈತೆ ನೀವು ಬರಬೇಕಾದ್ರೆ. ಈಗ ಸ್ವಲ್ಪ ಈಗ 3 ಟೈಮ್ನಲ್ಲಿ ಬಂದಿರಲ್ಲ, 3 ಟೈಮ್ನಲ್ಲಿ ಚೆನ್ನಾಗಿ ಬೇರೆ ಬೇರೆ ಎಲ್ಲರೂ ನಾನು ಆಟೋ ಬಾಡಿಗೆ ಹೋಗ್ತೀನಲ್ಲ, ಅಲ್ಲಿ ಆಸ್ಪತ್ರೆ ಜನಗಳು ಹೊರಗಡೆ ವೇದಿಕೆ ಮಾಡ್ತಿದ್ರು. ಎಲ್ಲಿ ಹೋಗ್ಬೇಡ್ರಿ, ಬರೀ ನಿಲ್ಗುನ್ ಕ್ಲಾಸಲ್ಲಿ ನಮ್ಮ ಹನುಮಂತಪ್ಪ ಆಧಾರ ಅವ್ರು ಕರ್ಕೊಂಡು ಹೋಗ್ತೀನಿ, ಬೇಕಾದ್ರೆ ಚಾಲೆಂಜ್ ಆಗಿ ನಾವು ಮಾಡ್ತೀವಿ ಅಂತ. ನ್ಯಾಮತಿ ಪೇಷಂಟ್ಗಳು, ಆಮೇಲೆ ಹರಿಹರ ಎಷ್ಟು ಸುತ್ತಮುತ್ತ ಯಾವ ಹಳ್ಳಿ ಹೋಯ್ತು ಎಲ್ಲ ತಗೊಂಬಂದು ರೀಚ್ ಮಾಡಿಸಿದ್ದೆ ನಾನು. ಎಲ್ಲರೂ ನನ್ನ ಆಟೋದಲ್ಲಿ ಎಲ್ಲರಿಗೆ ಪರ್ಫೆಕ್ಟ್ ಕೆಲಸ ಆಗೈತೆ. ಬಾಗಳಿ ಹನುಮಂತಪ್ಪ ಬಾಗಿಲಿಂದಲೇ ಅಲ್ಲಿ ಸರ್ವಿಸ್ ಕೊಡ್ತೀರಾ ಸರ್? ಅಲ್ಲಿ ಅಲ್ಲಿ ಮಕ್ಕಳಿದ್ದಾರೆ ಸರ್, 2 ಮಕ್ಕಳಿದ್ದಾರೆ. ಹಾಂ. ಅಂಬೇಡ್ಕರ್ ಸ್ಕೂಲ್ ಹತ್ರ ಹಾಸ್ಪಿಟ್ಲಿಗೆ ಹೋಗ್ತೈತಿ. ಹಾಂ. ಅಲ್ಲಿ ಮಕ್ಕಳಿದ್ದಾರೆ, 2 ಮಕ್ಕಳು ಮಾಡ್ತಾರೆ. ಇಲ್ಲಿ ಬಂದು 17 ವರ್ಷ ಆಯ್ತು. ಕೆಲಸ ಪಕ್ಕ ಬೀಳಬಿದ್ದೆ. ಅದ್ರ ಬಗ್ಗೆ ಮಾತಾಡಿ ಬೆಳಗಾವಿ, ಬಿಜಾಪುರ, ಗುಲ್ಬರ್ಗ, ರಾಯಚೂರು, ಮಂಡ್ಯ, ಬೆಂಗಳೂರು ದೂರದಿಂದ ಬರ್ತಾರೆ ಸರ್.